ಬೆಳಗ ತುಮಕೂರಿನ 270 ಅಂಗನವಾಡಿ ಕೇಂದ್ರಗಳು ಕತ್ತಲೆಯಲ್ಲಿವೆ. ಯಾಕೆಂದರೆ ಸರ್ಕಾರ ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲ. ಬೆಸ್ಕಾಂ ಅವರು ಬಂದು ಫ್ಯೂಸ್ ಕಿತ್ಕೊಂಡು ಹೋಗಿದ್ದಾರೆ ಅಂತ ಇವತ್ತು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಬೆಂಗಳೂರಿನಲ್ಲಿ ಸುದ್ದಿ ಪ್ರಸಾರವಾಯಿತು. ಮಧ್ಯಾಹ್ನದ ವೇಳೆಗೆ ಇಂಪ್ಯಾಕ್ಟ್ ತುಮಕೂರು ನಗರದ ಅಂಗನವಾಡಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಪಬ್ಲಿಕ್ ವರದಿ ಬೆನ್ನಲ್ಲೇ ಬೆಸ್ಕಾಂ ಸಿಬ್ಬಂದಿಯೇ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಬೆಸ್ಕಾಂನ ಸಿಬ್ಬಂದಿ ಬಂದು ಫ್ಯೂಸನ್ನು ಹಾಕಿ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ಈ ಗೃಹಜ್ಯೋತಿ ಯೋಜನೆಯಿಂದಾಗಿ ಜನಸಾಮಾನ್ಯರು ದುಡ್ಡು ಕಟ್ತಾ ಇಲ್ಲ. 200 ಯೂನಿಟ್ ತನಕ ಫ್ರೀ ಇರೋದ್ರಿಂದ ದುಡ್ಡು ಕಟ್ತಾ ಇಲ್ಲ. ಹಾಗಾಗಿ ಬೆಸ್ಕಾಂನವ್ರಿಗೆ ಈಗ ತುಂಬ ಹೊಡೆತ ಬಿದ್ದಿದೆ. ಸೊ ಇಲ್ಲೆಲ್ಲ ಇಂಥ ಕಡೆಗಳಲ್ಲೆಲ್ಲ ಎಲ್ಲೆಲ್ಲಿ ವಸೂಲಿ ಮಾಡಬೇಕು, ಕಠಿಣವಾದ ನಿಯಮ ತಂದು ವಸೂಲಿ ಮಾಡೋಣ ಅಂತ ಹೋಗಿದ್ದರು. ಅದರ್ವೈಸ್ ಒಂದು ವೇಳೆ ಏನಾದರೂ ಜನಸಾಮಾನ್ಯರು ಕೂಡ ಅವರವರ ಮನೆ ವಿದ್ಯುತ್ ಬಿಲ್ ಕಟ್ತಾ ಇದ್ದರೆ ಅಂಗನವಾಡಿಗಳಿಗೆ ಬೇಕಾದರೆ ಅವರು ಫ್ರೀಯಾಗೇ ಕೊಟ್ಬಿಡ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ. ಎಷ್ಟೋ ಕಡೆ ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ಬೀದಿ ದೀಪ ಉರಿತಾ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕಷ್ಟ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಈಗ ಈ ರೀತಿ ಮತ್ತೆ ವಿದ್ಯುತ್ ಸಂಪರ್ಕ ಕಲ್ಪಿಸೋದಕ್ಕೆ ಯಾರು ಇವರೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದು? ಎಸ್ ಅರವಿಂದ್, ಪಬ್ಲಿಕ್ ಟಿವಿಯ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೇಕಾಗತ್ತೆ. ಬೆಳಗ್ಗೆ ತಾನೇ ಸುಮಾರು ತುಮಕೂರು ಜಿಲ್ಲೆ 270 ಅಂಗನವಾಡಿ ಕೇಂದ್ರಗಳಿಗೆ ವಿದ್ಯುತ್ ಸಂಪರ್ಕ ಕಡಿತ ಮಾಡಿರೋ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತವಾದ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಿದ್ದ ಸರ್ಕಾರ ಕೂಡಲೇ ಇಲ್ಲಿಯ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿರುವಂತದ್ದು. ಎಂಡಿ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಎಲ್ಲೆಲ್ಲಿ ಸಂಪರ್ಕ ಕಡಿತ ಮಾಡಿದ್ದಾರೋ ಅಲ್ಲೆಲ್ಲವೂ ಕೂಡ ಸಂಪರ್ಕ ವಾಪಸ್ ಫೀಸ್ ಹಾಕುವಂತವರಿಗೆ ಮಾರ್ಗದರ್ಶನ ನೀಡಿರುವಂತದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಒಂದು 10-15 ನಿಮಿಷದ ಹಿಂದೆ ತುಮಕೂರು ತಾಲೂಕಿನ ಅಂದರೆ ಗ್ರಾಮಾಂತರ ಪ್ರದೇಶದಲ್ಲಿಂದ ಊಳಿಗೆರೆ ಸೇರಿದಂತೆ ವಿವಿಧ ಭಾಗಗಳ ಸುಮಾರು 5ಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳಿಗೆ ಏನು ಈಗಾಗಲೇ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ. ಸಂಜೆ ಒಳಗಡೆ ಇರುವಂತಹ ಇನ್ನುಳಿದ ಸುಮಾರು 265 ಕೇಂದ್ರಗಳಿಗೆ ಇವತ್ತು ಸಂಜೆ ಒಳಗಡೆ ಸಂಪರ್ಕ ಕಲ್ಪಿಸುವಂತ ಎಲ್ಲ ಸಾಧ್ಯತೆ ಇದೆ. ಇನ್ನೂ ಕೂಡ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿದ್ಯುತ್ ಬಿಲ್ ಬಾಕಿ ಇದೆ. ಆದ್ರೂ ಕೂಡ ತಾತ್ಕಾಲಿಕವಾಗಿ 1 ವಾರಗಳ ಗಡುವು ಕೊಟ್ಟು ಅಲ್ಲಿವರೆಗೂ ಕೂಡ ತಾತ್ಕಾಲಿಕವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ನಿಟ್ಟಿನಲ್ಲಿ ಏನು ವ್ಯವಸ್ಥಾಪಕ ನಿರ್ದೇಶಕರಿಂದ ಆದೇಶ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸ್ಥಳೀಯ ಅಧಿಕಾರಿಗಳು ಈಗ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.